ಗೋಕರ್ಣಕ್ಕೊಮ್ಮೆ ಹೋದ್ರಿ, ಆ ಟೈಮಲ್ಲಿ ಇಲ್ಲ ನಾನು ಫಿಟ್ ಆಗಬೇಕು ಅಂತ ನಿಮ್ಗೆ ಅನಿಸ್ತಂತೆ, ಈ ಬಗ್ಗೆ ಹೇಳ್ಬೋದಾ? ಆ್ಯಕ್ಚುಲಿ ನಾ ಹೇಳದ್ನಲ್ಲ ಆಗಲೇ ಅರ್ಚನಾ ಅಂತ, ಅವ್ರ ಜೊತೆಗೆ ಅವರ ಟೀಮ್ ಜೊತೆಗೆ ಹೋಗಿದ್ದು ನಾವು. ಆಗ ನಂಗೆ ಅಷ್ಟೇನು ಫ್ರೆಂಡ್ಸ್ ಆಗಿರಲಿಲ್ಲ, ಬಟ್ ಈಗ ಅವರೆಲ್ಲರೂ ನನ್ನ ಫ್ರೆಂಡ್ಸ್. ಗೋಕರ್ಣಕ್ಕೆ ಅಂತ ಹೋದ್ವಿ. ಹೋಗ್ತಾ ಇಳ್ಕೊಂಡು ಹೊಟ್ಟೋಗ್ಬಿಟ್ವಿ, ತುಂಬ ಇಳಿಜಾರಿತ್ತು, ಹೊಟ್ಟೋದ್ವಿ. ಬರ್ತಾ ಬೆಟ್ಟ ಹತ್ತೋ ಥರ ಅದು. ಸರಿ ಹೋದ್ವಿ, ನೀರಲ್ಲಿ ಆಟ ಆಡಿದ್ವಿ, ಎಲ್ಲ ಸುಸ್ತಾಗಿತ್ತು. ಆಮೇಲೆ ಸಂಜೆ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದು. ಹತ್ಕೊಂಡು ಹೋಗಬೇಕು. ಎಲ್ಲರೂ 7-8 ನಿಮಿಷದಲ್ಲಿ ಹತ್ಬಿಟ್ರು. ನಂಗೆ ಒಬ್ಳಿಗೇನೆ ಆಗ್ತಾಯಿಲ್ಲ, ಎದುಸ್ರು ನಾನು 40 ನಿಮಿಷ ತೊಗೊಂಡೆ. ಬಟ್ ನಾನು 40 ನಿಮಿಷ ತೊಗೊಳ್ಳೋ ತನಕ ಯಾರೂ ಯಾಕೆ ಇಷ್ಟು ಲೇಟ್ ಮಾಡ್ತಿದ್ಯಾ ಏನು ಕೇಳಲಿಲ್ಲ. ಬಟ್ ನಾವು ಆ ದೇವಸ್ಥಾನನ ಆನ್ ಟೈಮ್ ರೀಚ್ ಆಗಬೇಕಾಗಿತ್ತು. ನನಗೆ ಹತ್ತಕ್ಕಾಗ್ತಿಲ್ಲ, ನನ್ನನ್ನು ಬಿಟ್ಟು ಅವ್ರು ಹೋಗ್ತಾಯಿಲ್ಲ. ಸೊ ನನ್ನಿಂದ ಅವ್ರಿಗೆ ಡಿಲೇ ಆಗ್ತಾಯಿದೆ. ಬಟ್ ಒಂದು ಮಾತು ಅವರು ನಿನ್ನಿಂದ ಡಿಲೇ ಆಯಿತು ಅಂತ ಹೇಳಲಿಲ್ಲ. ಬಟ್ ಅವತ್ತು ಅನ್ನಿಸ್ತು, ಇದು ನಾನು ಮಾಡ್ಕೊಂಡಿರೋ ಇದು ಹಣೆ ಬರ, ಇದಕ್ಕೆ ಬೇರೆಯವ್ರಿಗೆ ಯಾಕೆ ಹೊಣೆ ಮಾಡೋದು? ಆ್ಯಂಡ್ ಹೌ ಇಸ್ ಇಟ್ ಫೇರ್ ಟು ಡೂ ದ್ಯಾಟ್? ನಾನು ಮಾಡ್ಕೊಂಡಿರೋ ತಪ್ಪಿಗೆ ಬೇರೆಯವ್ರಿಗೆ ಅನುಭವ್ಸೋಕೆ ಇದು ಮಾಡೋದಲ್ಲದೆ ಅವರು ಡಿಸಪಾಯಿಂಟ್ ಆಗ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ದ ವೇ ಇಟ್ ಹ್ಯಾಸ್ ಟು ಬಿ. ನಾನು 4 ಜನಕ್ಕೆ ಸಹಾಯ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ತೊಂದರೆ ಮಾತ್ರ ಮಾಡಬಾರ್ದು. ದಟ್ ವಾಸ್ ದ ಇದು ನನಗೆ ಆ ಮೂಮೆಂಟಲ್ಲಿ ಹೊಳೆದಿದ್ದದು. ಅವತ್ತು 45 ನಿಮಿಷ ತೊಗೊಂಡೆ ಒಂದು 300-400 ಮೀಟ್ರದ್ದು ಒಂದು ದಿಬ್ಬ ಹತ್ಕೊಂಡು ಹೋಗೋ ಅಷ್ಟೊತ್ತಿಗೆ.